ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಸತೀಶ್ ರೆಡ್ಡಿ ಕಾರಿಗೆ ಕೊಳ್ಳೆ ಇಡೋದಕ್ಕೆ ದ್ವೇಷವೇ ಕಾರಣವಾಯ್ತಾ? ಹಾಗಾದ್ರೆ ಶಾಸಕ ಸತೀಶ್ ರೆಡ್ಡಿ ಅವರ ಕಾರಿಗೆ ಕೊಳ್ಳೆ ಇಡೋದಕ್ಕೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ರಾಜಕೀಯ ದ್ವೇಷ ಕಾರಣ ಆಯ್ತಾ ಅಥವಾ ಶಿವನ ಮೂರ್ತಿ ವಿವಾದ ಕಾರಣ ಆಯ್ತಾ? ದ್ವೇಷವೇ ಕಾರಣ ಆಯ್ತಾ ಈ ಪ್ರಕರಣಕ್ಕೆ ವಿಚಾರ ನೋಡ್ತಾ ಹೋದ್ರೆ ಶಾಸಕರ ಮನೆಯನ್ನೇ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡಿದ್ಯಾಕೆ? ಹಾಗಾದ್ರೆ ಶಾಸಕ ಸತೀಶ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಮನೆಗೆ ನುಗ್ಗಿ ಕಾರಿಗೆ ಕೊಳ್ಳಿ ಇಟ್ಟವರ ಎಚ್ಚರಿಕೆ ಸಂದೇಶ ಏನು? ಹಾಗಾದ್ರೆ ಯಾವ ವಿಚಾರವಾಗಿ ಈ ಒಂದು ಕೆಲಸ ನಡೆಯಿತು? ಇದರ ಹಿಂದಿನ ದ್ವೇಷದ ಕಾರಣ ಏನು? ಕಾರಿಗೆ ಕೊಳ್ಳಿ ಇಟ್ಟವರ ಬೇಡಿಕೆ ಏನಾಗಿತ್ತು? ಅವರ ಎಚ್ಚರಿಕೆ ಏನಾಗಿತ್ತು? ಯಾವ ಕಾರಣಕ್ಕೆ ಈ ದ್ವೇಷ ಇಲ್ಲಿ ಹೊರಬಿತ್ತು? ಸತೀಶ್ ರೆಡ್ಡಿ ಕಾರಿಗೆ ಕೊಳ್ಳಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇದು ರಾಜಕೀಯ ದ್ವೇಷವ ಅಥವಾ ಶಿವನ ಮೂರ್ತಿ ವಿವಾದದ ಕಾರಣನ? ಹಾಗಾದ್ರೆ ಯಾಕೆ ದುಷ್ಕರ್ಮಿಗಳು ಶಾಸಕರ ಮನೆಯನ್ನೇ ಟಾರ್ಗೆಟ್ ಮಾಡಿದ್ರು? ಶಿವನ ಮೂರ್ತಿ ವಿವಾದ ಕಾರಣ ಆಯ್ತಾ ಇದಕ್ಕೆ? ಮನೆ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಅವರು ಕೊಟ್ಟಂತಹ ಎಚ್ಚರಿಕೆಯ ಸಂದೇಶ ಏನು? ಕಾರಿಗೆ ಬೆಂಕಿ ಇಟ್ಟವರು ಯಾರು? ಉದ್ದೇಶ ಏನು? ಸಾಕಷ್ಟು ಪ್ರಶ್ನೆ ಇದೆ ಇಲ್ಲಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ರೆಡ್ಡಿ ಮನೆಗೆ ನುಗ್ಗಿ ಕಿಡಿಗೇಡಿಗಳು ಏನು ಕಾರುಗಳಿಗೆ ಕೊಳ್ಳಿ ಇಟ್ಟಿದ್ರು. ಶಾಸಕರ ಮನೆಗೆ ಲಗ್ಗೆ ಇಟ್ಟಿದ್ದಂತಹ ಆ ದುಷ್ಕರ್ಮಿಗಳ ಉದ್ದೇಶ ಆದ್ರೂ ಏನಾಗಿತ್ತು? ಏನ್ ಸಂದೇಶ ಕೊಟ್ಟಿದ್ದಾರೆ ಅವರು? ಮನೆಗೆ ಅಟ್ಯಾಕ್ ಮಾಡುವಂತಹ ಪ್ಲಾನ್ ಯಾಕೆ ಮಾಡಿದ್ರು? ಇನ್ನು ಇದರ ಹಿಂದೆ ಇದ್ದಂತಹ ದ್ವೇಷದ ಕಾರಣ ಆದ್ರೂ ಏನು? ಯಾವ ಕಾರಣಕ್ಕೆ ಈ ದ್ವೇಷ ಹೊರಬಿತ್ತು? ಶಿವನ ಮೂರ್ತಿ ವಿವಾದ ಕಾರಣ ಆಯ್ತಾ ಅಥವಾ ರಾಜಕೀಯ ದ್ವೇಷ ಕಾರಣ ಆಯ್ತಾ ಇಲ್ಲಿ? ಇನ್ನು ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಹಚ್ಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಶಿವನ ಮೂರ್ತಿ ವಿವಾದ ಯಾಕೆ ಬಂತು ಇಲ್ಲಿ? ಆಶ್ಚರ್ಯ ಆಗಬಹುದು. ರಾಜಕೀಯ ದ್ವೇಷ ಕಾರಣನ, ಶಿವನ ಮೂರ್ತಿ ವಿವಾದ ಕಾರಣನ ಅನ್ನುವಂತಹ ಒಂದು ವಿಚಾರ ಬಂದಾಗ ಇಲ್ಲಿ ಶಿವನ ಮೂರ್ತಿ ವಿವಾದ ಅಂದ್ರೆ ಏನು? ಯಾವ ವಿಚಾರಕ್ಕೆ ಇದು ವಿವಾದ ಆಯಿತು? ಖುದ್ದು ಸತೀಶ್ ರೆಡ್ಡಿ ಶಿವನ ಮೂರ್ತಿ ವಿವಾದದ ಬಗ್ಗೆ ಪ್ರಸ್ತಾಪ ಮಾಡಿದ್ ಯಾಕೆ? ಹಾಗಾದ್ರೆ ಆ ಶಿವನ ಮೂರ್ತಿ ಇರೋದೆಲ್ಲಿ? ಶಿವನ ಮೂರ್ತಿ ವಿವಾದ ಆದ್ರೂ ಏನು? ಈ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಬೊಮ್ಮನಹಳ್ಳಿ ಕ್ಷೇತ್ರದ ಬೇಗೂರು ಕೆರೆಯಲ್ಲಿ ಶಿವನ ಭವ್ಯ ಮೂರ್ತಿ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿವಾದ ಇದು. ಬೇಗೂರು ಕೆರೆಯಲ್ಲಿ ಶಿವನ ಭವ್ಯ ಮೂರ್ತಿ ಸ್ಥಾಪನೆಗೆ ಸಂಬಂಧಪಟ್ಟಂತಹ ಏನು ಪ್ರಸ್ತಾಪ ಇತ್ತು, ವಿಚಾರ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ದ್ವೇಷನ ಹಾಗಾದ್ರೆ ಬೇಗೂರು ಕೆರೆಯಲ್ಲಿ ಐಲ್ಯಾಂಡ್ ನಿರ್ಮಿಸಿ ಶಿವನ ಮೂರ್ತಿ ನಿರ್ಮಾಣ ಮಾಡಿತ್ತು ಬಿಬಿಎಂಪಿ. ಮೂರ್ತಿ ಸ್ಥಾಪನೆ ಮಾಡಬಾರ್ದು ಅಂತ ಸ್ಥಳೀಯರು ಹೈಕೋರ್ಟ್ ಮೊರೆ ಹೋಗಿದ್ರು. ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಹೈಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು. ಹೈಕೋರ್ಟ್ ಆದೇಶದ ಅನ್ವಯ ಶಿವನ ಮೂರ್ತಿಯನ್ನ ಮುಚ್ಚಿತ್ತು ಕೆರೆ ಅಭಿವೃದ್ಧಿ ಪ್ರಾಧಿಕಾರ. ಈ ವಿಚಾರ ಹೈಕೋರ್ಟ್ಗೂ ಹೋಗಿತ್ತು. ಹೈಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆ ಕೊಟ್ಟಿತ್ತು, ಆದೇಶ ಕೊಟ್ಟಿತ್ತು. ಹೈಕೋರ್ಟ್ ಆದೇಶದ ಅನ್ವಯ ಶಿವನ ಮೂರ್ತಿಯನ್ನ ಮುಚ್ಚಿತ್ತು ಕೆರೆ ಅಭಿವೃದ್ಧಿ ಪ್ರಾಧಿಕಾರ. ಆದ್ರೆ ಕೆಲ ದಿನಗಳ ಹಿಂದೆ ಮೂರ್ತಿ ಮೇಲಿದ್ದ ಪ್ಲಾಸ್ಟಿಕ್ ಅನ್ನ ಹಿಂದೂ ಕಾರ್ಯಕರ್ತರು ತೆರವುಗೊಳಿಸಿದ್ರು. ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೋರ್ಟ್ ಆದೇಶ ಪಾಲಿಸೋದಕ್ಕೆ ಮತ್ತೆ ಅದನ್ನ ಪ್ಲಾಸ್ಟಿಕ್ ನಿಂದ ಮುಚ್ಚುವಂತಹ ಕೆಲಸ ಮಾಡಿತ್ತು. ನಿನ್ನೆ ಏಕಾಏಕಿ ಹಿಂದೂ ಪರ ಕಾರ್ಯಕರ್ತರು ಪ್ಲಾಸ್ಟಿಕ್ ಅನ್ನ ತೆರವುಗೊಳಿಸಿದ್ರು. ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಅನ್ನ ತೆರವುಗೊಳಿಸೋದು, ಮತ್ತೆ ಪ್ಲಾಸ್ಟಿಕ್ ಅನ್ನ ಮುಚ್ಚೋದು, ಮತ್ತೆ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಿನ್ನೆ ಸಂಜೆ ವೇಳೆಗೆ ಬಹಳಷ್ಟು ಜನ ಸೇರಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೂ ತಿರುಗಿತ್ತು. ಸ್ಥಳಕ್ಕೆ ಶಾಸಕ ಸತೀಶ್ ರೆಡ್ಡಿ ಬರಲೇಬೇಕು ಅಂತ ಕಾರ್ಯಕರ್ತರು ಘೋಷಣೆ ಬೇರೆ ಕೂಗಿದ್ರು. ಇವರನ್ನ ಪೊಲೀಸರು ವಶಕ್ಕೆ ಪಡೆದು ಎಫ್ಐಆರ್ ದಾಖಲಿಸೋದಕ್ಕೆ ಮುಂದಾಗಿದ್ರು. ಇದು ನಿನ್ನೆ ಅಲ್ಲಿ ನಡೆದಂತಹ ಘಟನೆ. ರಾತ್ರಿ ವೇಳೆ ಠಾಣೆಗೆ ಸತೀಶ್ ರೆಡ್ಡಿ ಬರ್ತಾರೆ. ಎಫ್ಐಆರ್ ದಾಖಲಿಸದಂತೆ ನೋಡ್ಕೊಂಡ್ರು ಸತೀಶ್ ರೆಡ್ಡಿ ಬಂದು. ಇದಾದ್ಮೇಲೆ 9 ಜನ ಕಾರ್ಯಕರ್ತರನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ರು. ಅಂದ್ರೆ ಈ ಪ್ರಕರಣ ನೋಡ್ತಾ ಹೋದ್ರಲ್ಲಿ ಸತೀಶ್ ರೆಡ್ಡಿ ಅವರ ವಿಚಾರವಾಗಿ ಅಸಮಾಧಾನ ಭುಗಿಲೇಳೋದಿಕ್ಕೆ ಈ ಒಂದು ಕೆರೆ ವಿಚಾರ ಕಾರಣ ಆಯ್ತಾ? ಶಿವನ ಮೂರ್ತಿ ವಿಚಾರ ಕಾರಣ ಆಯ್ತಾ? ವಿವಾದಿತ ಸ್ಥಳವನ್ನ ನಾವೀಗ ನೋಡಬಹುದು ದೃಶ್ಯದಲ್ಲಿ. ಬೇಗೂರು ಕೆರೆಯಲ್ಲಿ ಐಲ್ಯಾಂಡ್ ನಿರ್ಮಿಸಿ ಶಿವನ ಮೂರ್ತಿ ಸ್ಥಾಪನೆ ಮಾಡಿತ್ತು ಬಿಬಿಎಂಪಿ. ಆದ್ರೆ ಸ್ಥಳೀಯರು ಇದರ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ರು. ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಅದಾದ್ಮೇಲೆ ಪ್ಲಾಸ್ಟಿಕ್ ಮುಚ್ಚುವಂತಹ ವಿಚಾರ ಆಗಿರ್ಬೋದು, ಅದನ್ನು ತೆರೆಯುವಂತಹ ವಿಚಾರ ಆಗಿರ್ಬೋದು, ಇದೇ ರೀತಿ ಅಲ್ಲಿ ಸ್ಥಳೀಯರು ಮತ್ತೆ ಅಧಿಕಾರಿಗಳ ನಡುವೆ ಒಂದಷ್ಟು ಮಾತುಕತೆ ಕೂಡ ನಡೀತು. ಅದಾದ ನಂತರ ಪೊಲೀಸರು ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿದ್ರು. ಒಂದಷ್ಟು ವಿಕೋಪಕ್ಕೂ ತಿರುಗಿತ್ತು ಪರಿಸ್ಥಿತಿ. ಇದೇ ವಿಚಾರವೇ ಕಾರಣ ಆಯ್ತಾ ಹಾಗಾದ್ರೆ?
ಇನ್ನು ಮೇಲ್ನೋಟಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ಸತೀಶ್ ರೆಡ್ಡಿ ಒಳಗೊಳಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಶಿವನಮೂರ್ತಿ ವಿವಾದವನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸತೀಶ್ ರೆಡ್ಡಿ. ಮೇಲ್ನೋಟಕ್ಕೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ಅವರ ಮನಸ್ಸಲ್ಲಿರುವಂತಹ ವಿಚಾರ ಇದೇ ವಿವಾದ. ಪದೇ ಪದೇ ಶಿವನಮೂರ್ತಿ ವಿವಾದವನ್ನ ಪ್ರಸ್ತಾಪ ಮಾಡ್ತಾ ಇರುವಂತಹ ಸತೀಶ್ ರೆಡ್ಡಿ ಅವರ ಒಂದು ವಿಚಾರ ನೋಡ್ತಾ ಹೋದ್ರೆ ಶಿವನಮೂರ್ತಿ ವಿಚಾರನೇ ಕಾರಿಗೆ ಕೊಳ್ಳಿರೋದಕ್ಕೆ ಕಾರಣ ಆಯ್ತಾ? ಹಾಗಾದ್ರೆ ಟಿವಿಎಂಗೆ ಶಾಸಕ ಸತೀಶ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಒಂದೇ ಆಯಾಮದಲ್ಲಿ ತನಿಖೆ ನಡೆದ್ರೆ ತಪ್ಪಿಸಿಕೊಳ್ತಾರೆ, ಬೇರೆ ಬೇರೆ ಆಯಾಮದಲ್ಲಿ ಪ್ರಕರಣದ ತನಿಖೆ ನಡೆಯಬೇಕು. ಒಂದೇ ಆಯಾಮದಲ್ಲಿ ತನಿಖೆ ನಡೆದ್ರೆ ಆರೋಪಿಗಳು ತಪ್ಪಿಸಿಕೊಳ್ತಾರೆ, ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ನಡೆಯಬೇಕು ಅಂತ ಟಿವಿಎನ್ಗೆ ಶಾಸಕ ಸತೀಶ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ಪ್ರಕರಣದ ತನಿಖೆ ನಡೆಯಬೇಕು, ಆಗ ಮಾತ್ರ ಯಾವ ವಿಚಾರವಾಗಿ ಈ ಒಂದು ಘಟನೆ ನಡೆಯಿತು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ. ಘಟನೆ ಆಗಿದ್ದು ಶಿವನಮೂರ್ತಿ ವಿವಾದಕ್ಕೆ ತಾಳೆ ಹಾಕಬಹುದು, ಕೇವಲ ತಾಳೆ ಹಾಕಬಹುದು ಅಂತ ಶಾಸಕ ಸತೀಶ್ ರೆಡ್ಡಿ ಹೇಳಿರೋದಿಲ್ಲಿ. ಕೇವಲ ತಾಳೆಯನ್ನ ಹಾಕಬಹುದು ಅಂತ ಅಷ್ಟೇ ಅವರು ಹೇಳಿರೋದು. ಆ ಸಮಯ ಉಪಯೋಗಿಸಿಕೊಂಡು ಬೇರೆಯವರಿಂದ ದಾಳಿ ಕೂಡ ಆಗಿರಬಹುದು, ಅಟ್ಯಾಕ್ ಮಾಡಿರಬಹುದು, ಈ ವಿಚಾರವನ್ನ ಉಪಯೋಗಿಸಿಕೊಂಡು ಅನ್ನೋದು ಅವರ ಒಂದು ಅನುಮಾನ. ಇನ್ನು ಈ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಂತಹ ಸತೀಶ್ ರೆಡ್ಡಿ ಟಿವಿ9 ಜೊತೆ ಏನ್ ಹೇಳಿದ್ರು ಒಂದ್ಸರಿ ನೋಡ್ಕೊಂಡ್ ಬರೋಣ. ಇಲ್ಲ ನೋಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ಸೌಹಾರ್ದಯುತವಾಗಿ ಆಯ್ತು ಅದು. ನಾವು ಹೋಗಿ ಅವ್ರು ಯಾರು ಹೇಳಿದ್ವಿ, ಮತ್ತೆ ಅದು ಕೋರ್ಟ್ ಇರೋದ್ರಿಂದ ದಯವಿಟ್ಟು ಯಾರು ಇಂಟರ್ಫಿಯರ್ ಆಗಬೇಡಿ ಅಂತ ಅವ್ರನ್ನ ಹೇಳಿ ಸಮಾಧಾನ ಪಡಿಸಿದ್ದು ಆಗಿದೆ. ಅದಾದ್ಮೇಲೆ ಈ ರೀತಿ ನೆನ್ನೆ ರಾತ್ರಿ ಆಗಿರೋದ್ರಿಂದ ಎಲ್ಲ ಆಯಾಮದಲ್ಲೂ ನೋಡ್ತಾ ಇದ್ದಾರೆ. ಮೊದಲೇ ಡಿಸಿಷನ್ ಬರೋದು ಬೇಡ ಅಂತ ಅಷ್ಟೇ. ಬೆಂಗಳೂರಲ್ಲಿ ಶಾಸಕ ಸತೀಶ್ ರೆಡ್ಡಿ ಮನೆಗೆ ನುಗ್ಗಿ ಕಿಡಿಗೇಡಿಗಳು ಕಾರುಗಳಿಗೆ ಕೊಳ್ಳೆ ಇಟ್ಟಿದ್ರು. ಶಾಸಕರ ಮನೆಗೆ ಲಗ್ಗೆ ಇಟ್ಟಿದ್ದ ಕೊಳ್ಳಿದೆವ್ವಗಳು ಮೆರೆದಿರೋ ಅಟ್ಟಹಾಸ ಎಲ್ಲರನ್ನು ಬೆಚ್ಚಿ ಬೀಳಿಸಿದೆ. ಶಾಸಕರ ಮನೆಗೆ ಕ್ರಿಮಿಗಳು ನುಗ್ಗಿದ್ ಹೇಗೆ, ಅಲ್ಲಾಗಿದ್ದೇನೋ ಅನ್ನೋದ್ರ ಡೀಟೇಲ್ ರಿಪೋರ್ಟ್ ನೋಡ್ಕೊಂಡ್ ಬರೋಣ ಬನ್ನಿ. ಬಿಬಿಎಂಪಿ ಅವರೇ ಅದನ್ನ ತೆರವು ಮಾಡುವಂತ ಕೆಲಸ ಮಾಡಿದ್ರು. ಅದು ಸೌಹಾರ್ದಯುತವಾಗಿ ಕೂಡ ಅದಾಗಿತ್ತು. ಅದನ್ನ ಸಹಿಸದೇ ಇರುವಂತವರು ಕೂಡ ಇರಬಹುದು ಅಂತ. CCTV ಕ್ಯಾಮ್ರಾದಲ್ಲಿ ಕೂಡ ಸಿಕ್ಕಿದೆ. ಅವ್ರ ಕಾರುಗಳಿಗೆ ಬೆಂಕಿ ಅನಾಹುತವನ್ನು ಮಾಡಿದ್ದಾರೆ. ಏನೇ ಇರಲಿ, ಯಾರ್ದಾರು ಮನೆಗೆ ಕಾರಿಗೆ ಬೆಂಕಿ ಹಚ್ಚಬೇಕು ಅಂತ ಯಾರು ನಮ್ಮ ಕಮಿಷನರ್ ಹೋಗಿ DCP ಹೋಗೆಲ್ಲ ಚೆಕ್ ಮಾಡಿದ್ದಾರೆ. ಒಬ್ಬ ಶಾಸಕರ ಮನೆಯ ಮೇಲೆ ಆಗಿರ್ತಕ್ಕಂಥ ಇದು ಸಾಮಾನ್ಯ ಜನರ ಮೇಲೂ ಆಗಬಾರ್ದು. ಬೆಂಗಳೂರಿನಲ್ಲಿ ಇಂಥ ಕೃತ್ಯಗಳೇ ಆಗಬಾರ್ದು. ಬೆಂಗಳೂರೇ ತಣ್ಣಗೆ ನಿದ್ದೆಗೆ ಜಾರಿದ ಸಮಯ. ಇದೇ ಟೈಮ್, ಇದೊಂದೇ ಸಮಯಕ್ಕೆ ಕೊಳ್ಳಿದೆವ್ವಗಳು ಹೊಂಚು ಹಾಕಿ ಕುಳಿತಿದ್ವು. ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಮನೆ ಮೇಲೆ ಕೆಂಗಣ್ಣು ಬೀರಿದ ಕ್ರಿಮಿಗಳು ಕಳ್ಬೆಕ್ಕುಗಳಂತೆ ಎಂಟ್ರಿ ಕೊಟ್ಟಿದ್ರು. ಸದ್ದೇ ಇಲ್ಲದಂತೆ ಶಾಸಕರ ಮನೆಗೆ ಹೆಜ್ಜೆ ಇಟ್ಟಿದ್ದ ಪಾಪಿಗಳು 2 ಕಾರುಗಳಿಗೆ ಕೊಳ್ಳಿ ಇಟ್ಟು ಜೂಟಾಗಿದ್ರು. ಸತೀಶ್ ರೆಡ್ಡಿ ಕಾರುಗಳಿಗೆ ಕೊಳ್ಳಿ ಇಟ್ಟು ಅಟ್ಟಹಾಸ. ಕಿಡಿಗೇಡಿಗಳ ಕೃತ್ಯಕ್ಕೆ 2 ಕಾರುಗಳು ಧಗಧಗ. ಎಸ್, ಇಂಥದ್ದೊಂದು ಘಟನೆ ನಡೆಯುತ್ತೆ, ಅದರಲ್ಲೂ ಬೊಮ್ಮನಹಳ್ಳಿ ಬಿಜೆಪಿ ಶಾಸಕರ ಮನೆಯಲ್ಲೇ ಘೋರಾತಿ ಘೋರ ಕೃತ್ಯ ನಡೆಯುತ್ತೆ ಅಂತ ಯಾರೂ ಕನಸು ಮನಸ್ಸಲ್ಲೂ ಊಹಿಸಿಯೇ ಇರಲಿಲ್ವೇನೋ. ಆದ್ರೆ ಪಕ್ಕಾ ಪ್ರೀ ಪ್ಲಾನ್ ಮಾಡಿದ್ದ ದುಷ್ಕರ್ಮಿಗಳು ಪೆಟ್ರೋಲ್ ಕ್ಯಾನ್ ಹಿಡಿದು ಲಗ್ಗೆ ಇಟ್ಟಿದ್ರು. ಮಧ್ಯರಾತ್ರಿ 1:25ರ ಸುಮಾರಿಗೆ ಸತೀಶ್ ರೆಡ್ಡಿ ನಿವಾಸದೆದುರು ನಿಲ್ಲಿಸಿದ್ದ ಕಾರುಗಳಿಗೆ ಪೆಟ್ರೋಲ್ ಸುರಿದು ಕಿಚ್ಚು ಹಚ್ಚಿದ್ರು. ನೋಡ್ತಿದ್ದಂತೆ ಕಾರುಗಳು ಧಗಧಗಿಸಿದ್ರೆ ಕೇವಲ 2 ನಿಮಿಷದಲ್ಲಿ ಬೆಂಕಿ ಭೂತಗಳು ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ದು ಹೇಗೆ, ಎಷ್ಟು ಗಂಟೆಗೆ ದಾಳಿ ಮಾಡಿದ್ರು ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಮಧ್ಯರಾತ್ರಿ 1:25. ಇದೇ ಸಮಯ ಮಧ್ಯರಾತ್ರಿ 1:25ಕ್ಕೆ ಸತೀಶ್ ರೆಡ್ಡಿ ಮನೆಯ ಹಿಂಬದಿ ಗೇಟ್ ಮೂಲಕ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು.
10 ಅಡಿ ಕಾಂಪೌಂಡ್ ಹಾರಿ ಗಿಡದ ಸಂದಿಯಿಂದಲೇ ನುಗ್ಗಿ ಬಂದಿದ್ದ ಕ್ರಿಮಿಗಳು ಅಲ್ಲೇ ಇದ್ದ 2 ಕಾರ್ಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. ಕೇವಲ 2 ನಿಮಿಷ 14 ಸೆಕೆಂಡ್ನಲ್ಲಿ ಅಂದ್ರೆ 1:27ಕ್ಕೆ ಬಂದ ಹಾದಿಯಲ್ಲೇ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ರು. ಮಧ್ಯರಾತ್ರಿ 1:38. ಎಸ್, ಕಿಡಿಗೇಡಿಗಳು ಕಾರಿಗೆ ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ರು. ಇತ್ತ ಕಾರುಗಳು ಧಗಧಗನೆ ಉರಿತಿದ್ವು. ಹೀಗಿದ್ರೂ 10 ನಿಮಿಷದವರೆಗೂ ಇದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಬೆಂಕಿ ಹಚ್ಚಿ ಹೋದ 10 ನಿಮಿಷದ ಬಳಿಕ ಅಂದ್ರೆ ರಾತ್ರಿ 1:38ಕ್ಕೆ ಬೆಂಕಿ ತೀವ್ರತೆ ಸೌಂಡ್ ಕೇಳಿದೆ. 2 ಕಾರ್ಗಳು ಧಗಧಗಿಸುತ್ತಿದ್ದನ್ನ ಕಂಡ ಶಾಸಕ ಸತೀಶ್ ಪತ್ನಿ ಒಂದು ಸಾರಿ ಶಾಕ್ ಆಗಿದ್ರು. ಮಧ್ಯರಾತ್ರಿ 1:39. ಕಣ್ಣೆದುರಲ್ಲೇ ಕಾರ್ಗಳು ಧಗಧಗಿಸುತ್ತಿದ್ದದನ್ನ ಕಂಡ ಸತೀಶ್ ಪತ್ನಿ ಒಂದು ಸಾರಿ ದಂಗಾಗಿ ಹೋಗಿದ್ರು. ರಾತ್ರಿ 1:39ಕ್ಕೆ ಸತೀಶ್ ರೆಡ್ಡಿಗೆ ಪತ್ನಿ ಮಾಹಿತಿ ನೀಡಿದ್ರು. ರಾತ್ರಿ 1:42ರ ಸುಮಾರಿಗೆ ಹೊರಗೆ ಬಂದ ಸತೀಶ್ ರೆಡ್ಡಿ ಮತ್ತು ಪತ್ನಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿ ನಂದಿಸಲು ಹರಸಾಹಸ ಪಟ್ರು. ಮಧ್ಯರಾತ್ರಿ 2:10. ಕಾರ್ಗಳು ಬೆಂಕಿ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗ್ತಿದ್ರೆ ರಾತ್ರಿ 2:10ಕ್ಕೆ ಒಂದು ಅಗ್ನಿಶಾಮಕ ವಾಹನ ಸತೀಶ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿತ್ತು. ಶಾರ್ಟ್ ಸರ್ಕ್ಯೂಟ್ ಎಂದು ಭಾವಿಸಿದ್ದ ಸತೀಶ್ ರೆಡ್ಡಿ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ್ರು. ಅಪರಿಚಿತರ ಹೆಜ್ಜೆ ಗುರುತು ನೋಡಿ ಶಾಕ್ ಆಗಿದ್ರು. ರಾತ್ರಿ 2:30ರ ಸುಮಾರಿಗೆ ಬೊಮ್ಮನಹಳ್ಳಿ ಠಾಣೆಗೆ ಮಾಹಿತಿ ನೀಡಿದ್ರು. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಓಡೋಡಿ ಬಂದು ಪರಿಶೀಲನೆ ನಡೆಸಿದ್ರು. ಗೇಟಿಂದ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಅವರು ಆ ಕಡೆ ಈ ಕಡೆ ನೋಡಿ ಒಂದು 2-3 ನಿಮಿಷ ಅಬ್ಸರ್ವ್ ಮಾಡಿ ಆಮೇಲೆ ಪೆಟ್ರೋಲನ್ನು ಹಾಕ್ಬಿಟ್ಟು 2 ಗಾಡಿಗಳಿಗೆ 1:27 ಕರೆಕ್ಟಾಗಿ ಬೆಂಕಿ ಹಚ್ಬಿಟ್ಟು ಅವರು ಹೊರಗಡೆ ಓಡೋಗ್ತಾರೆ. ಅಂದರೆ ಹಿಂದಿನ ಬಾಗಿಲಿಂದನೇ ಹೋಗ್ತಾರೆ, ಅವರು ಈ ಕಡೆಗೆ ಬರೋದಿಲ್ಲ. ಯಾರೋ ದ್ವೇಷದಿಂದ ಈ ಕೃತ್ಯವೆಸಗಿದ್ದಾರೆ. ಶಾಸಕ ಸತೀಶ್ ರೆಡ್ಡಿ ಮನೆಯಲ್ಲಿನ ಕಾರಿಗೆ ಕೊಳ್ಳಿ ಇಟ್ಟ ಕೇಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಬೊಮ್ಮಾಯಿ ಯಾರೋ ದ್ವೇಷದಿಂದ ಕೃತ್ಯವೆಸಗಿದ್ದಾರೆ ಅನಿಸುತ್ತೆ, ಬೇಗ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಯಾರೋ ಒಬ್ಬರು ದ್ವೇಷದಿಂದ ಮಾಡಿದ್ದಾರೆ. ಇಬ್ಬರು CCTV ಕ್ಯಾಮ್ರಾದಲ್ಲಿ ಕೂಡ ಸಿಕ್ಕಿದೆ. ಅವ್ರ ಕಾರುಗಳಿಗೆ ಬೆಂಕಿ ಅನಾಹುತವನ್ನು ಮಾಡಿದ್ದಾರೆ. ಅದನ್ನು ನಾನು ಸತೀಶ್ ರೆಡ್ಡಿಯವ್ರ ಹತ್ರ ಮಾತನಾಡಿದ್ದೇನೆ ಮತ್ತು ರಾತ್ರಿ 3 ಗಂಟೆಗೆ ನಮ್ಮ ಕಮಿಷನರ್ ಹೋಗಿ DCPಗಳಿಗೆಲ್ಲ ಚೆಕ್ ಮಾಡಿದ್ದಾರೆ. ಆ ಏರಿಯಾದಲ್ಲಿ ಎಲ್ಲ ಸಂಪೂರ್ಣವಾಗಿ CCTV ಚೆಕ್ ಮಾಡಿ ಕಾರ್ಡನ್ ಆಫ್ ಮಾಡಬೇಕನ್ನುವಂಥದ್ದು ಕೂಡ ಆದೇಶ ಕೊಟ್ಟಿದ್ದೇನೆ. ಆದಷ್ಟು ಬೇಗನೆ ಸಿಗ್ತಾರೆ. ಆದಷ್ಟು ಬೇಗ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ. ಸತೀಶ್ ನಿವಾಸದಲ್ಲಿದ್ದ ಕಾರುಗಳಿಗೆ ಬೆಂಕಿ ಹಚ್ಚಿರೋ ಸುದ್ದಿ ತಿಳಿಯುತ್ತಿದ್ದಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಭೇಟಿ ನೀಡಿದ್ರು. ಶಾಸಕರ ಮನೆ ಮೇಲಿನ ದಾಳಿ ನೋವಿನ ಸಂಗತಿ, ಆದಷ್ಟು ಬೇಗ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಹೇಳಿದ್ರು. 3 ತಂಡಗಳನ್ನ ರಚನೆ ಮಾಡಿದ್ದಾರೆ ಕಮಿಷನರು. ಮುರುಗನ್ ಅಂತ ಒಬ್ಬ ಸೀನಿಯರ್ ಆಫೀಸರ್ಗೆ ಈ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ. ನಾನು ಕೂಡ ನಿರ್ದೇಶನ ಕೊಟ್ಟಿದ್ದೇನೆ. ಬಹಳ ಅತಿ ಶೀಘ್ರವಾಗಿ ಇದನ್ನು ಪತ್ತೆ ಹಚ್ಚಬೇಕು ಮತ್ತು ಜನಕ್ಕೆ ಏನಾಗಿದೆ ಅಂತ ಹೇಳುವಂಥದ್ದು. ಬೆಂಗಳೂರಿನಲ್ಲಿ ಸತೀಶ್ ರೆಡ್ಡಿ ಮನೆಯಲ್ಲಿದ್ದ ಕಾರ್ಗಳಿಗೆ ಕೊಳ್ಳಿ ಇಟ್ಟಿರೋ ಪ್ರಕರಣ ದೊಡ್ಡ ಸದ್ದು ಮಾಡ್ತಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಮುರುಗನ್ ನೇತೃತ್ವದ 5 ತಂಡ ಇಂಚಿಂಚು ಜಾಲಾಡ್ತಿದೆ. 50-60 CCTVಗಳನ್ನ ಪರಿಶೀಲಿಸಿರೋ ಖಾಕಿ ಪಡೆ ಮಾಹಿತಿ ಕಲೆ ಹಾಕ್ತಿದೆ. ಇದು ರಾಜಕೀಯ ದ್ವೇಷದಿಂದ ನಡೆದ ಕೃತ್ಯವೋ, ಶಿವನಮೂರ್ತಿ ವಿವಾದದಿಂದಲೇ ಹೊತ್ತಿರೋ ಕಿಚ್ಚೋ, ಹಿಂದಿರೋ ಕಾಣದ ಕೈಗಳು ಯಾವುವೋ ಅನ್ನೋ 10 ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಶಾಸಕರಿಗೆ ಸೇಫ್ಟಿ ಇಲ್ಲ ಅಂದ್ರೆ ಜನರ ಗತಿ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಇತ್ತ ತನಿಖೆಯ ನಂತರ ಕಾರ್ಗಳಿಗೆ ಕಿಡಿ ಇಟ್ಟವರ್ಯಾರು ಅನ್ನೋದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಶಾಸಕರ ಕಾರುಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕಾರುಗಳಿಗೆ ಬೆಂಕಿ ಹಚ್ಚಿದ್ದು ಎಷ್ಟು ಜನ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಟ್ವಿಸ್ಟ್ ಇದು. ಶಾಸಕರ ಕಾರುಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಕಾರುಗಳಿಗೆ ಬೆಂಕಿ ಹಚ್ಚಿದ್ದು ಬರೀ ಇಬ್ಬರಲ್ಲ, 3 ಅನ್ನುವಂತಹ ವಿಚಾರ. CCTV ದೃಶ್ಯ ಪರಿಶೀಲನೆ ಸಂದರ್ಭದಲ್ಲಿ ಈ ವಿಚಾರ ಬಯಲಾಗಿದೆ. ಕಾರುಗಳಿಗೆ ಬೆಂಕಿ ಇಟ್ಟಂತಹ ಜನರ ಸಂಖ್ಯೆ 2 ಅಲ್ಲ, 3 ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗಿರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬೆಂಕಿ ಹಚ್ಚಿದ ಬಳಿಕ ಓಡಿ ಹೋಗುವಂತಹ ದೃಶ್ಯ ನಾವೀಗ ನೋಡಬಹುದು. ಆ ದೃಶ್ಯದಲ್ಲಿ ಇನ್ನು CCTV ದೃಶ್ಯದಲ್ಲಿ ನೋಡಬಹುದು, ಅಲ್ಲಿಂದ ಓಡ್ತಾ ಇರುವಂತಹ ದೃಶ್ಯ. ಇಬ್ಬರಲ್ಲ 3 ಜನ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.
ಇನ್ನು ಬೆಂಕಿ ಹಚ್ಚಿದ ಬಳಿಕ ಮೂವರು ಓಡಿ ಹೋಗೋದು ಕೂಡ ಇಲ್ಲಿ ಸೆರೆಯಾಗಿರೋದು ಸ್ಪಷ್ಟವಾಗಿ ಗಮನಿಸಬಹುದು. ಸದ್ಯ ಹೆಚ್ಚಿನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡ್ತಾ ಇದೆ ತಂಡ. ಇದುವರೆಗೆ 100ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆಗೊಳಪಡಿಸಲಾಗಿದೆ. ಒಂದು ಕಡೆ ನೋಡ್ತಾ ಇದ್ವಿ ಸುಟ್ಟು ಕರಕಲಾದ ಕಾರುಗಳು, ಇನ್ನೊಂದು ಕಡೆ ಸಿಸಿಟಿವಿಯಲ್ಲಿ ಪೆಟ್ರೋಲ್ ಕ್ಯಾನ್ ಕಾಣಿಸ್ತಾ ಇದೆ, ಜೊತೆಗೆ ಅಲ್ಲಿ ಓಡಿ ಹೋಗ್ತಾ ಇರುವಂತಹ ದೃಶ್ಯ. ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿರೋದ್ರ ಹಿಂದೆ ಸಂಚು ಅಡಗಿದ್ಯಾ ಹಾಗಾದ್ರೆ? ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ, ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿರೋದ್ರ ಹಿಂದೆ ಸಂಚು ಅಡಗಿದೆ. ರಾತ್ರಿ 10 ಗಂಟೆಯ ಒಳಗಡೆ ಆರೋಪಿಯನ್ನ ಬಂಧಿಸ್ತೀವಿ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಘಟನೆಯ ಹಿಂದೆ ಇರುವ ಒಬ್ಬರ ಬಗ್ಗೆ ಸುಳಿವು ಸಿಕ್ಕಿದೆ, ಆದ್ರೆ ಅವರು ಆರೋಪಿಯೇ ಅಂತ ಗೊತ್ತಾಗಬೇಕಾಗಿದೆ. ಆರೋಪಿ ಹೌದಾ ಅಲ್ವಾ ಇನ್ನು ಕೂಡ ಗೊತ್ತಾಗಬೇಕಾಗಿದೆ. ಘಟನೆಯ ಹಿಂದೆ ಇರುವ ಒಬ್ಬರ ಬಗ್ಗೆ ಸುಳಿವು ಸಿಕ್ಕಿದೆ, ಆರೋಪಿ ಅವನೇ ಹೌದಾ ಅಲ್ವಾ ಅಂತ ಗೊತ್ತಾಗಬೇಕಾಗಿದೆ. ಆರೋಪಿ ಪಾತಾಳದಲ್ಲೇ ಇದ್ರೂ ಕೂಡ ನಾವು ಬಿಡೋದಿಲ್ಲ. ಮೂವರು ಸೇರ್ಕೊಂಡು ಕಾರುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಆರೋಪಿ ಪಾತಾಳದಲ್ಲಿ ಅಡಗಿದ್ರು ಕೂಡ ನಾವು ಬಿಡೋದಿಲ್ಲ. ಇನ್ನು ಅಷ್ಟೇ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ದೃಶ್ಯಗಳು ಲಭ್ಯವಾಗಿವೆ ಅಂತ ಬೆಂಗಳೂರಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಗಮನಕ್ಕೆ ಬಂದಿರುವಂತದ್ದು ಇದರಲ್ಲಿ 3 ಜನ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ. 3 ಜನ ಇಂಡೈರೆಕ್ಟ್ ಆಗಿ ಎಷ್ಟು ಜನ ಇದ್ದಾರೆ ಅನ್ನೋದು ಟ್ರ್ಯಾಕ್ ಮಾಡ್ತಾ ಇದ್ವಿ. ಇಂಡೈರೆಕ್ಟ್ ಆಗಿ ಎಷ್ಟು ಜನ ಇದ್ದಾರೆ, 3 ಜನ ಬಂದಿರುವಂತದ್ದು. ಪೆಟ್ರೋಲ್ ತಗೊಂಬಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿ ಕ್ಯಾನ್ ತಗೊಂಬಂದು ಇಲ್ಲಿ ಹಾಕಿ ಮತ್ತೆ ಅದನ್ನು ಗೇಟನ್ನು ಒಳಗಡೆಯಿಂದ ಗೇಟ್ ತೆಗೆದು ಆಚೆ ಹೋಗಿದ್ದಾರೆ. ನಮ್ಮ ಹತ್ರ ಎಲ್ಲ ವಿಜುವಲ್ಸು ಇದೆ, ಪೂರ್ತಿ ಅವ್ರು ಬಂದಿರೋದು ಹೋಗಿರೋದು ಎಲ್ಲ ವಿಜುವಲ್ಸ್ ಇದೆ. ಈಗಾಗಲೇ ಒಂದು ಸುಮಾರು 200ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳ ಫುಟೇಜ್ಗಳು ಕೂಡ ನಮ್ಮ ಹತ್ರ ಬಂದ್ಬಿಟ್ಟಿದೆ. 200ಕ್ಕೂ ಹೆಚ್ಚು ಫುಟೇಜ್. ಅವನು ಎಲ್ಲೇ ಇದ್ದರೂ ಪಾತಾಳದಲ್ಲಿದ್ದರೂ ಬಿಡಲ್ಲ. ರಾತ್ರಿ 10 ಗಂಟೆ ಗಡುವು ಕೊಟ್ಟಿದ್ದು ಕರ್ಕೊಂಬತ್ತೀರಿ, ಆದಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಡ್ತೀವಿ. ಇದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿರೋದು. ಆರೋಪಿ ಬಗ್ಗೆ ಸುಳಿವು ಸಿಕ್ಕಿದೆ, ಆದ್ರೆ ಅವನೇ ಹೌದಾ ಅಲ್ವಾ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ, ಕನ್ಫರ್ಮ್ ಆಗಬೇಕಾಗಿದೆ. ಆದ್ರೆ ಆರೋಪಿ ಪಾತಾಳದಲ್ಲಿ ಅಡಗಿದ್ರು ಕೂಡ ಬಿಡುವಂತಹ ಪ್ರಶ್ನೆಯೇ ಇಲ್ಲ. ಇವತ್ತು ರಾತ್ರಿಯ ಒಳಗಡೆ ಬಂಧಿಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ.